ಮಾಮೂಲಿ ಕುಟುಂಬದವರು ಕೃತಜ್ಞತಾ ಬಲಿಯಾಗಿ ತೋರಿಸಿದ್ದಾರೆ. ತಂದೆಯ ಮಗನ ಪಾವನಾತ್ಮನ ನಾಮದಲ್ಲಿ ನಮ್ಮ ಪ್ರವೇಶ ಕ್ರಿಸ್ತರ ಕೃಪಾವನ ತಂದೆ ದೇವರ ಪ್ರೀತಿ ಪಾವನಾತ್ಮರ ಯೋಗ್ಯತೆಯು ಎಲ್ಲರೊಡನೆ ಇರಲಿ. ಎನ್ನುವುದು ಎಷ್ಟು ಸತ್ಯವೋ ಅವುಗಳನ್ನು ನಮ್ಮದಾಗಿಸಿಕೊಳ್ಳಲು ಹಾಗೂ ನಾವು ಕೊಡುವ ಪ್ರಯತ್ನ ಹಾಗೂ ಹುಡುಕುವ ಮಾರ್ಗವು ಸರಿಯೋ ತಪ್ಪೋ ಎಂಬ ಅವಲೋಕನವು ಅಗತ್ಯ. ನಾವು ಯಾವಾಗಲೂ ಸರಿಯಾದ ನಿಖರವಾದ ಹಾಗೂ ಸ್ವಾರ್ಥರಹಿತ ಅಭಿಲಾಷೆ ಮತ್ತು ಆಕಾಂಕ್ಷೆಗಳನ್ನು ಹೊಂದಲು ಹಾಗೂ ಇತರರು ಹಾಗೇ ಮಾಡಲು ಪ್ರೇರೇಪಿಸಲು ಬೇಕಾದ ವರದಾನಗಳಿಗಾಗಿ ಈ ದಿವ್ಯ ಪೂಜೆಯಲ್ಲಿ ಭಕ್ತಿಯಿಂದ ಹೇಳೋಣ. ದೇವರ ಕರುಣೆಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ
ದೇವರೇ ಪವಿತ್ರ ನಿಮ್ಮ ಶಾಸ್ತ್ರದಲ್ಲಿರುವ ಎಲ್ಲ ಆಜ್ಞೆಗಳನ್ನು ನಿಮ್ಮ ಪ್ರೀತಿ ಹಾಗೂ ನೆರೆಹೊರೆಯವರ ಪ್ರೀತಿಯ ಬುನಾದಿಯ ಮೇಲೆ ಸ್ಥಾಪಿಸಿದ್ದೀರಿ. ನಾವು ಅವುಗಳನ್ನು ಪಾಲಿಸುತ್ತ ಅನಂತ ಜೀವನಕ್ಕೆ ಯೋಗ್ಯರಾಗುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮನ ಐಕ್ಯದಲ್ಲಿ ದೇವರಾಗಿ ಯುಗಯುಗಾಂತರ ಜೀವಿಸಿ ಆಳು ನಮ್ಮ ಪ್ರಭು ನಿಮ್ಮ ಕುಮಾರನಾಗಿರುವ ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ. ಸುಜ್ಞಾನ ಗ್ರಂಥದಿಂದ ವಾಚನ. ನೀತಿವಂತನಿಗಾಗಿ ಹೊಂಚು ಹಾಕೋಣ ಬಲೆಯೊಡ್ಡಿ, ಅವನು ನಮಗೊಂದು ಪೀಡೆ, ನಮ್ಮ ನಡತೆಗೆ ಅಡ್ಡಿ ಆರೋಪಿಸುತ್ತಾನೆ. ಧರ್ಮಕ್ಕೆ ವಿರುದ್ಧ ಪಾಪ ಕಟ್ಟಿಕೊಂಡೇವೆಂದು ದೂಷಿಸುತ್ತಾನೆ. ಸಂಪ್ರದಾಯ ವಿರುದ್ಧ ಪಾಪ ಮಾಡಿದ್ದೇವೆಂದು ಅವನ ಮಾತುಗಳೇ ಸತ್ಯವೇನೋ ನೋಡೋಣ. ಜೀವಾರ್ಗದ ಗತಿ ಏನೆಂದು ಪರೀಕ್ಷಿಸೋಣ. ನೀತಿವಂತ ದೇವರ ಪುತ್ರರಾಗಿದ್ದರೆ ದೇವರು ಅವನಿಗೆ ನೆರವಾಗಬೇಕು. ಶತ್ರುಗಳ ಕೈಯಿಂದ ಅವನನ್ನು ತಪ್ಪಿಸಿ ಕಾಪಾಡಬೇಕು. ಅಂಥವನನ್ನು ಹಿಂಸಿಸಿ ಪೀಡಿಸಿ ಪರೀಕ್ಷಿಸೋಣ. ಅವನಲ್ಲಿ ಸೌಜನ್ಯ ಎಷ್ಟಿದೆ ಎಂದು ತಿಳಿಯೋಣ. ಅನ್ಯಾಯದಿಂದಲೂ ತಾಳ್ಮೆ ಎಷ್ಟಿದೆ ಎಂದು ಶೋಧಿಸೋಣ. ಅವಮಾನಕರ ಶಿಕ್ಷೆಯನ್ನು ಅವನಿಗೆ ವಿಧಿಸೋಣ. ದೇವರು ರಕ್ಷಿಸುತ್ತಾನೆ ಎಂದಾಗಿದ್ದಲ್ಲೇ ಅವನ ವಾದ. ಪ್ರಭುವಿನ ವಾಕ್ಯವನ್ನು ಶ್ಲೋಕ. ನನಗಿದೋ ದೇವನೇ ಸಹಾಯಕನು, ಆತನಿಗೆ ಜೀವ ಪೋಷಕನು. ರಕ್ಷಿಸಲು ದೇವ ನಿನ್ನ ನಾಮಶಕ್ತಿಯಿಂದ, ನ್ಯಾಯ ದೊರಕಿಸಲಿಗೆ ನಿನ್ನ ಪರಾಕ್ರಮದಿಂದ. ನನ್ನ ಪ್ರಾರ್ಥನೆಯನ್ನು ಆಲಿಸಯ್ಯ, ನನ್ನ ಮಾತುಗಳಿಗೆ ಕಿವಿಗೊಡು ದೇವ. ಶ್ಲೋಕ. ಗರ್ಭಿಗಳು ನಿಂತಿಹರು ನನ್ನೆದುರಾಗಿ, ಕ್ರೂರಿಗಳು ಕಾದಿಹರನ ಕೊಲೆಗಾಗಿ. ಅವರೆಲ್ಲ ಮಾನ್ಯತೆ ದೇವರಿಗಾಗಿ. ಶ್ಲೋಕ. ನನಗಿದು ದೇವನೇ ಸಹಾಯಕನು, ಆತ ನನಗೆ ಜೀವ ಪೋಷಕನು. ಎಂತಲೇ ಸ್ವಂತ ಇಚ್ಛೆಯಿಂದ ಬಲಿಯನ್ನರ್ಪಿಸುವೆ ನಿನಗೆ. ಧನ್ಯವಾದ ಪ್ರಭು ನಿನ್ನ ಸರ್ವೋತ್ತಮ ನಾಮಕ್ಕೆ. ಶ್ಲೋಕ. ಯಾಕೋಬನು ಬರೆದ ಪತ್ರದ ವಾಚನ. ಸಹೋದರರೇ, ಮರ್ಮ ಮತ್ಸರವು ಸ್ವಾರ್ಥಾಭಿಲಾಷೆಯು ಇರುವ ಕಡೆಗಳಲ್ಲೆಲ್ಲ ನಾನಾ ವಿಧವಾದ ಅಕ್ರಮಗಳು ದುಶ್ಚಟಗಳು ಇರುತ್ತವೆ. ದೇವರಿಂದ ಬರುವ ಜ್ಞಾನವಾದರೂ ಮೊದಲನೆಯದಾಗಿ ಪವಿತ್ರವಾದುದು. ಅದು ಶಾಂತಿ ಸಮಾಧಾನ ಉಳ್ಳದು, ಸಹನ ಸಂಯಮ ಉಳ್ಳದು, ನ್ಯಾಯ ಸಮ್ಮತವಾದುದು, ದೈವ ಕ್ಷೀಣಗಳಿಂದಲೂ ಸತ್ಕಾರ್ಯಗಳಿಂದಲೂ ಫಲಭರಿತವಾದುದು. ವಂಚನೆಯಾಗಲಿ
ಪ್ರಭು ಪಾಪಿಯಾದ ನಾನು ನಿಮ್ಮ ಶುಭ ಸಂದೇಶವು ಯೋಗ್ಯವಾದ ಪ್ರಸ್ತುತತೆ ನನ್ನ ಜೀವನವನ್ನು ಪರಿಶುದ್ಧಗೊಳಿಸಿ. ಪ್ರಭು ನಿಮ್ಮೊಡನೆ ಇರಲಿ. ಮಾತನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಯೇಸು ಮತ್ತು ಶಿಷ್ಯರು ಹೊರಟು ಗಲಿಲಾಯನ ಮಾರ್ಗವಾಗಿ ಮುಂದಕ್ಕೆ ಪ್ರಯಾಣ ಮಾಡಿದರು. ಇದು ಯಾರಿಗೂ ತಿಳಿಯಬಾರದು ಯೇಸುವಿನ ಇಚ್ಛೆಯಾಗಿತ್ತು. ಕಾರಣ ತನ್ನ ಶಿಷ್ಯರಿಗೆ ಪ್ರಬೋಧಿಸುವುದರಲ್ಲಿ ಅವರು ನಿರತರಾಗಿದ್ದರು. ನರಪುತ್ರನನ್ನು ಜನರ ವಶಕ್ಕೆ ಒಪ್ಪಿಸಲಾಗುವುದು. ಅವರು ಆತನನ್ನು ಕೊಲ್ಲುವರು. ಕೊಂದ ಮೂರನೇ ದಿನ ಆತನು ಪುನರುತ್ಥಾನ ಹೊಂದುವನು ಎಂದು ಯೇಸು ಅವರಿಗೆ ತಿಳಿಸಿದರು. ಆದರೆ ಯೇಸು ಹೇಳಿದ ಆ ಮಾತುಗಳನ್ನು ಶಿಷ್ಯರು ಅರ್ಥ ಮಾಡಿಕೊಳ್ಳಲಿಲ್ಲ. ಅವುಗಳ ಬಗ್ಗೆ ಚರ್ಚಿಸಲು ಸಹ ಅಂಜಿದರು. ಆನಂತರ ಅವರೆಲ್ಲರೂ ಕಪೆರ್ನೌಮಿಗೆ ಬಂದರು. ಮನೆ ಸೇರಿದಾಗ ಯೇಸು ದಾರಿಯಲ್ಲಿ ಬರುತ್ತಾ, ನೀವು ನಿಮ್ಮಲ್ಲೇ ಏನು ಚರ್ಚೆ ಮಾಡುತ್ತಿದ್ದೀರಿ ಎಂದು ಶಿಷ್ಯರನ್ನು ಕೇಳಿದರು. ಅವರು ಮೌನ ಕಾಣಿದರು, ಏಕೆಂದರೆ ತಮ್ಮಲ್ಲಿ ಯಾರು ಅತಿ ಶ್ರೇಷ್ಠನು ಎಂದು ತಮ್ಮಲ್ಲೇ ವಾದಿಸುತ್ತಾ ಬರಲಿದ್ದರು. ಯೇಸು ಕುಳಿತುಕೊಂಡು 12 ಮಂದಿಯನ್ನು ಹೊರತು ಅವರಿಗೆ, ನಿಮ್ಮಲ್ಲಿ ಮೊದಲಿನಾಗ ಬಯಸುವವನು ಎಲ್ಲರಿಗೂ ಕಡೆಯವನಾಗಿರಲಿ, ಎಲ್ಲರ ಸೇವೆ ಮಾಡುವವನಾಗಿರಲಿ ಎಂದರು. ಆನಂತರ ಯೇಸು ಒಂದು ಚಿಕ್ಕ ಮಗುವನ್ನು ಕರೆದು ಅವರ ನಡುವೆ ನಿಲ್ಲಿಸಿ ಅದನ್ನು ತಪ್ಪಿಕೊಂಡು ನಮ್ಮ ಶಿಷ್ಯರಿಗೆ, ನನ್ನ ಹೆಸರಿನಲ್ಲಿ ಇಂಥ ಮಗುವೊಂದನ್ನು ಯಾರು ಬರಮಾಡುತ್ತಾರೋ ಅವನು ನನ್ನಲ್ಲಿ ಬರಮಾಡಿಕೊಳ್ಳುತ್ತಾನೆ. ಯಾರು ನನ್ನನ್ನು ಬರಮಾಡಿಕೊಳ್ಳುತ್ತಾನೋ ಅವನು ನನ್ನನ್ನಲ್ಲ, ನನ್ನನ್ನು ಕಳುಹಿಸಿದಾತನನ್ನೇ ಬರಮಾಡಿಕೊಳ್ಳುತ್ತಾನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಆತ್ಮೀಯ ಸಹೋದರ ಸಹೋದರಿ, ಇಂದಿನ ದೈವ ವಾಕ್ಯದ ಮುಖಾಂತರ ನಾವು ಧಾರಾಳ ಮನಸ್ಸಿನಿಂದ ನಮ್ಮನ್ನೇ ದೇವರ ಸೇವೆಗೆ ಸಮರ್ಪಿಸತಕ್ಕದ್ದು ಹಾಗೂ ನಾವು ದೀನ ಮನೋಭಾವದಿಂದ ಇತರರಿಗೆ ಒಳಿತು ಮಾಡುತ್ತಾ ನಾವು ಅಳಿದು ಇತರರು ಹೊಡೆಯುವಂತೆ ಮಾಡಬೇಕು ಎಂಬ ಶೀರ್ಷಿಕೆಯಲ್ಲಿ ನಮ್ಮನ್ನು ಆಹ್ವಾನಿಸಲಾಗಿದೆ. ಅದನ್ನೇ ಪ್ರಭು ಕ್ರಿಸ್ತನಿಂದಿನ ಶುಭ ಸಂದೇಶದಲ್ಲಿ ಸ್ಪಷ್ಟವಾಗಿ, ನಿಮ್ಮಲ್ಲಿ ಮೊದಲಿಗನಾಗ ಬಯಸುವವನು ಕಡೆಯವನಾಗಿರಲಿ ಎಂದು ಹೇಳುತ್ತಾರೆ. ಶ್ರೇಷ್ಠನು, ಪ್ರಥಮನು, ಮೊದಲಿಗನು ಆಗಬೇಕು ಎಂದು ಅಪೇಕ್ಷೆ ಪಟ್ಟ ವ್ಯಕ್ತಿ ಕಡೆಯವನಾಗಿ ಇರಬೇಕು ಎಂಬ ಅಂಶವನ್ನು ತಿಳಿಸುತ್ತಾ ಒಂದು ಮಗುವನ್ನು ಕರೆದು, ಇಂಥ ಒಂದು ಮಗುವನ್ನು ಯಾರು ಬರಮಾಡಿಕೊಳ್ಳುತ್ತಾರೋ ಅವರು ನನ್ನನ್ನೇ ಬರಮಾಡಿಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ. ಅಂದರೆ ನಮ್ಮ ಧಾರಾಳತನ ಎಷ್ಟರ ಮಟ್ಟಿಗೆ ನಾವು ಇತರರ ಬಗ್ಗೆ ಕಾಳಜಿ ಹೊತ್ತವರಾಗಿ, ಇತರರ ಬಗ್ಗೆ ಸಹಾಯ ಹಸ್ತ ಚಾಚುವಂತಹ
ಧಾರಾಳತನವನ್ನು ಹೊಂದಿದವರಾಗಿ ಹಾಗೂ ಇತರರಿಗೆ ಬೇಕಾದ ಎಲ್ಲ ಸಹಾಯವನ್ನು ಮಾಡುವಂತಹ, ಅವರಿಗೆ ಕಷ್ಟಕ್ಕೆ ಸ್ವಾಂತನವನ್ನು ನೀಡುವಂತಹ ವಿಶೇಷ ಗುಣವನ್ನು ಹೊಂದಿದವರಾಗಿರಬೇಕು. ಹಾಗೂ ಇನ್ನು ಎರಡನೆಯ ಮಾಸದಲ್ಲಿ ಸಂತ ಯಾಕೋಬನ ಪತ್ರದಲ್ಲಿ ಸಮಾಧಾನ ಪಡಿಸುವವರು ಹಾಗೂ ಸಂಧಾನ ಮಾಡಿಸುವವರು ಅತಿ ಮುಖ್ಯವಾದ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಹಾಗೂ ದೇವರೊಡನೆ ಅಂತಹ ವ್ಯಕ್ತಿಗಳು ಸತ್ಸಂಬಂಧವನ್ನು ಹೊಂದಿ ಆ ಸತ್ಸಂಬಂಧದ ಮೂಲಕ ಸಹಾಯ ಮತ್ತು ಇತರ ಸಹೋದರತ್ವ ಮತ್ತು ಪಾಲನಾ ಸೇವೆಯ ಅಂಶಗಳಿಂದ ಫಲವನ್ನು ಕೊಡುವಂತಹ ವಿಶೇಷ ಶಕ್ತಿಯನ್ನು ಹೊಂದುತ್ತಾರೆ ಎಂದು ತಿಳಿಯಪಡಿಸುತ್ತಾರೆ. ಇಂದಿನ ಕೀರ್ತನೆಗಳಲ್ಲಿ ಕೀರ್ತನಾಕಾರ 54ನೇ ಅಧ್ಯಾಯದ ಮುಖಾಂತರ ನನಗಿರೋ ದೇವರೇ ಸಹಾಯಕನು, ಆತನು ನನಗೆ ಜೀವ ಪೋಷಕನು ಎಂದು ಆರಾಧಿಸಿ ಪೂಜಿಸಿ ನಂಬಿಸಿ ದೇವರನ್ನು ಸ್ತುತಿಸುತ್ತಾನೆ. ನಾವು ಕೀರ್ತನಾಕಾರರಿಗೆ ಸೇರಿ ಅವರನ್ನು ಆರಾಧಿಸಿ ಪೂಜಿಸಲು ಕರೆ ಹೊಂದಿದವರಾಗಿದ್ದೇವೆ. ಹಾಗೂ ನಾವು ನಮ್ಮ ಜೀವನಗಳಲ್ಲಿ ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆಯನ್ನು ನಮ್ಮ ವ್ಯಕ್ತಿತ್ವದಲ್ಲಿ ಅನುಭವಿಸುವಂತಹ ವಿಶೇಷತೆಯನ್ನು ಪಡೆದು ಆ ಒಂದು ಪ್ರಭು ಕ್ರಿಸ್ತರ ಪ್ರಸನ್ನತೆಯನ್ನು ಇತರರಿಗೂ ಪಸರಿಸಲು ನಾವು ಬದ್ಧರಾಗುತ್ತೇವೆ. ಈ ನಿಟ್ಟಿನಲ್ಲಿ ನಾವು ಎಲ್ಲ ವಿಧಗಳಲ್ಲಿ ಇತರರಿಗೆ ಸಹಾಯ ಮಾಡುವಂತಹ ವಿಶೇಷತೆಯನ್ನು ಮಾತ್ರ ಹೊಂದಿರಬೇಕು. ಅದನ್ನೇ ಇಂದಿನ 2ನೇ ಮಾಸದಲ್ಲಿ ಯಾಕೋಬನು ಎಚ್ಚರಿಸುತ್ತಾ, ನೀವು ಪರರ ಆಸ್ತಿಗಳನ್ನು ಬಯಸುತ್ತೀರಿ, ಅವುಗಳು ಸಿಗದೇ ಇದ್ದಾಗ ನೀವು ಕೊಲೆ ಮಾಡಲು ಹಿಂದಿರುವುದಿಲ್ಲ, ದುರಾಶೆಗೆ ನೀವು ಬಲಿಯಾಗುತ್ತೀರಿ ಎಂದು ಎಚ್ಚರಿಕೆಯನ್ನು ನೀಡುತ್ತಾರೆ. ಆಸೆ, ಲೌಕಿಕ ಆಮಿಷ, ನನಗೆ, ನನ್ನದು ಹಾಗೂ ನಾನು ಎಂಬ ಅಹಂಭಾವದಿಂದ ಮಾಡುತ್ತಾ ಇತರರನ್ನು ಬಳಿದು ನಾನು ಮುಂದೆ ಬರುವಂತಹ ಒಂದು ಮಾನವೀಯ ಗುಣದಿಂದ ನಾವು ಬೇರ್ಪಾಡು ಹೊಂದಬೇಕು ಎಂಬುದನ್ನು ಯಾಕೋಬರು ತಿಳಿಸುತ್ತಾರೆ. ನೀವು ಸಹೋದರತ್ವದಿಂದಲೂ ಸ್ನೇಹ ಸೌಹಾರ್ದತೆಯಿಂದಲೂ ಬಾಳಬೇಕು. ನಿಮ್ಮಲ್ಲಿರುವ ದುರುದ್ದೇಶ, ಭೋಗಾಭಿಲಾಷೆ ಹಾಗೂ ಎಲ್ಲ ವಿಧವಾದ ಲೌಕಿಕ ಕಲ್ಮಶಗಳಿಂದ ಬಿಡುಗಡೆ ಹೊಂದಿ ದೇವರ ಸಲಕರಣೆಗಳಾಗಲಿ ಹಾಗೂ ದೇವರನ್ನೇ ಇತರರಿಗೆ ನೀಡುವಂತಹ ವಿಶೇಷ ಶಕ್ತಿಯನ್ನು ಹೊಂದಿರಿ ಎಂದು ಯಾಕೋಬರು ಆಹ್ವಾನಿಸುತ್ತಾರೆ. ಯಾಕೋಬರಿಗೆ ನಮ್ಮ ನಮನಗಳನ್ನು ಸಲ್ಲಿಸುತ್ತಾ ನಾವು ಅವರ ದಿನಗಳ ಮುಖಾಂತರ ನಮ್ಮ ಪಾಲನಾ ಸೇವೆಯಲ್ಲಿ ವಿಶೇಷ ಗುಣವನ್ನು ಹೊಂದಲು ಇರೋಣ. ಇದು ಧರ್ಮಸಭೆ ಸಂತ ಮತ್ತಾಯ ದೇಶಿಕ ಅಪೋಸ್ತಲರ ಹಬ್ಬವನ್ನು ಕೊಂಡಾಡುತ್ತೆ. ದಿವಸ ದೇಶದ ಮತ್ತಾಯ ಸುಖ ವಸ್ತೂರೀಕರಣವಾಗಿದ್ದಂತಹ ಮತ್ತಾಯ ಎಲ್ಲವನ್ನು ಬಿಟ್ಟು ಪ್ರವೇಶ ಕರೆದಾಗ ಅವರನ್ನು ಹಿಂಬಾಲಿಸಿ ಅವರಿಗಾಗಿ ತನ್ನ ಜೀವನವನ್ನು ಸಂಪೂರ್ಣವಾಗಿ ಮುಡುಪಾಗಿದ್ದಾರೆ. ಇವರ ಈ ಒಂದು ಸಮರ್ಪಣೆ ಅತ್ಯಂತ ಸಮರ್ಪಕವಾದದ್ದು ಹಾಗೂ ಶ್ರೇಷ್ಠವಾದದ್ದು. ಇವರು ತಮ್ಮ ಸಂಪೂರ್ಣ ಹಾಗೂ ಸರ್ವಸ್ವವನ್ನು ಪ್ರಭು ಕ್ರಿಸ್ತರಿಗೆ ಸಮರ್ಪಿಸಿಕೊಂಡು
ನಮ್ಮ ಜೀವನದ ಮುಖಾಂತರ ಎಷ್ಟೋ ಜನರು ಪ್ರಭುವನ್ನು ಆವರಿಸುವಂತೆಯೂ ಪ್ರಭು ಯೇಸು ಕ್ರಿಸ್ತರ ಹಿಂಬಾಲಕರಾಗುವಂತೆಯೂ ಮಾಡಿದಂತಹ ಅಧ್ಯಾತ್ಮ. ಇವರ ದಿನಗಳ ಮುಖಾಂತರ ನಾವು ಸಹ ಶುಭ ಸಂದೇಶಕ್ಕೆ ಸಾಕ್ಷಾತ್ಕಾರ ಮಾಡುವಂಥ ವಿಶೇಷ ವರಗಳನ್ನು ಕೃಪೆಯಾಶೀರ್ವಾದಗಳನ್ನು ನಮ್ಮದಾಗಿಸಿಕೊಳ್ಳಲು ಪ್ರಭುವಿನಂತ ಪಡೆದುಕೊಡಿ ಎಂದು ಮುಂದುವರೆದು ಬೇಡೋಣ. ಧರ್ಮಸಭೆಯನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ನಮ್ಮನ್ನು ಪ್ರೀತಿಸಿ ತಮ್ಮ ಸಾಮ್ರಾಜ್ಯದ ಪ್ರಜೆಗಳಾಗಿ ಪೋಷಿಸಿ ಪರಿಪಾಲಿಸುವ ದಯಾಮಯ ದೇವರು ನಮ್ಮ ಮಧ್ಯೆ ಪ್ರಸನ್ನರಾಗುತ್ತಾರೆ. ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಆಲಿಸಿ ನಮ್ಮೆಲ್ಲರ ಅಗತ್ಯಗಳನ್ನು ಪೂರೈಸುತ್ತಾರೆ ಎಂಬುದರ ಭರವಸೆಯೊಂದಿಗೆ ನಮ್ಮ ಬೇಡಿಕೆಗಳನ್ನು ಅವರ ಮುಂದಿಡೋಣ. ಧರ್ಮಸಭೆಯನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ವಿಶ್ವಗುರು ಫ್ರಾನ್ಸಿಸ್, ನಮ್ಮ ಮಹಾಧರ್ಮಾಧ್ಯಕ್ಷರು, ಇತರ ಎಲ್ಲ ಧರ್ಮಾಧ್ಯಕ್ಷರು ಹಾಗೂ ಗುರುಗಳಿಗಾಗಿ ಪ್ರಾರ್ಥಿಸೋಣ. ದೇವರ ಮಂದೆಯನ್ನು ವಿಶ್ವಾಸದಿಂದ ತುಂಬಿ ಸತ್ಕಾರ್ಯಗಳಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ದೇವರ ಹಾಗೂ ದೈವ ಜನರ ಪ್ರಾಮಾಣಿಕ ಹಾಗೂ ಪ್ರೀತಿಯುತ ಸೇವೆಯಲ್ಲಿ ಶ್ರೇಷ್ಠತೆಯನ್ನು ಕಂಡುಕೊಳ್ಳಲು ಬೇಕಾದ ವರಗಳನ್ನು ದೇವರು ಇವರಿಗೆ ಹೇರಳವಾಗಿ ಗಮನಿಸಲೆಂದು ಪ್ರಾರ್ಥಿಸೋಣ. ಪ್ರಭು ಯೇಸು ಪ್ರಾರಂಭಿಸಿದ ದೇವರ ಸಾಮ್ರಾಜ್ಯಕ್ಕೆ ಸೇರಿದ ಎಲ್ಲ ಕ್ರೈಸ್ತ ಭಕ್ತಾದಿಗಳಿಗಾಗಿ ಪ್ರಾರ್ಥಿಸೋಣ. ಎಲ್ಲ ರೀತಿಯ ಭೇದ ಭಾವಗಳನ್ನು ತೊರೆದು ಪವಿತ್ರಾತ್ಮನ ಜ್ಞಾನ ಮತ್ತು ಪ್ರೇರಣೆಯಿಂದ ತುಂಬಿದವರಾಗಿ ಶೋಧನೆಗಳನ್ನು ಜಯಿಸಿ ಸತ್ಸಂಬಂಧವನ್ನು, ಶಾಂತಿ, ಸಮಾಧಾನ ಮತ್ತು ಸಂತೋಷದ ಜೀವನವನ್ನು ಜೀವಿಸುತ್ತಾ ಒಳಿತನ್ನು ಮಾಡುವ ಹಾಗೂ ಒಳಿತನ್ನು ಪೋಷಿಸುವ ವರದಾನಗಳನ್ನು ದಯಾಮಯ ದೇವರು ನಮಗೆ ಕರುಣಿಸಲೆಂದು ಪ್ರಾರ್ಥಿಸೋಣ. ದೇಶದ ಸಕಲ ಮುಖಂಡರಿಗಾಗಿ ಹಾಗೂ ರಾಜಕೀಯ ಅಧಿಕಾರದಲ್ಲಿರುವವರಿಗಾಗಿ ಪ್ರಾರ್ಥಿಸೋಣ. ದೇಶದ ಎಲ್ಲ ಪ್ರಜೆಗಳನ್ನು ದೇವರ ಮಕ್ಕಳಂತೆ ಕಂಡು ದೀನದಲಿತರ ಹಾಗೂ ಬಡವರ ಸೇವೆಯನ್ನು ಮೈಗೂಡಿಸಿಕೊಂಡು ಆರ್ಥಿಕ, ಮಾನಸಿಕ ಹಾಗೂ ಸಾಮಾಜಿಕ ಸಮಾನತೆಯಿಂದ ದೇಶವನ್ನು ಮುನ್ನಡೆಸಲು ಬೇಕಾದ ಒಳ್ಳೆಯ ಮನಸ್ಸು ಹಾಗೂ ಶಕ್ತಿಯನ್ನು ಪ್ರೀತಿಮಯ ದೇವರು ಇವರಿಗೆ ನೀಡಲೆಂದು ಪ್ರಾರ್ಥಿಸೋಣ. ಇಡೀ ವಿಶ್ವದ ಶಾಂತಿ ಹಾಗೂ ಅಭಿವೃದ್ಧಿಗಾಗಿ ಪ್ರಾರ್ಥಿಸೋಣ. ಎಲ್ಲ ರೀತಿಯ ರೋಗ ರುಜಿನಗಳಿಂದ ನರಳುತ್ತಿರುವವರಿಗೆ ಸೌಖ್ಯದಾಯಕ ಸ್ಪರ್ಶವನ್ನು, ಎದೆ ಕುಂದಿದವರಿಗೆ ಭರವಸೆ ಹಾಗೂ ಧೈರ್ಯವನ್ನು, ಎಲ್ಲ ಅಪಾಯ ಕೇಡುಗಳಿಂದ ರಕ್ಷಣೆಯನ್ನು ಕರುಣಿಸಿ ಎಲ್ಲರನ್ನು ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಶಕ್ತಿ ಮತ್ತು ಚೈತನ್ಯದಿಂದ ತುಂಬಿ ಶಾಂತಿಯಾಗಿ ಶ್ರಮಿಸಲು ಬೇಕಾದ ವರಗಳನ್ನು ತಂದೆ ದೇವರು ನಮಗೆ ಕರುಣಿಸಲೆಂದು ಪ್ರಾರ್ಥಿಸೋಣ. ನಮ್ಮ ಮೊದಲ ಪ್ರತ್ಯೇಕವಾದ ಕೋರಿಕೆಗಳನ್ನು ಮೌನದಿಂದ ದೇವರಿಗೆ ಒಪ್ಪಿಸೋಣ.
ನಮ್ಮೆಲ್ಲರ ಪೋಷಕರು ರಕ್ಷಕರು ಆಗುವ ಪ್ರೀತಿಯ ತಂದೆ, ನಾವೆಲ್ಲರೂ ನಿಮ್ಮ ಸಾಮ್ರಾಜ್ಯದ ಸತ್ಪ್ರಜೆಗಳಾಗಿ ಬಾಳುವಂತೆ ನಮ್ಮನ್ನು ಆಶೀರ್ವದಿಸಿ ನಿಮ್ಮ ವಾಕ್ಯಗಳನ್ನು ನಮ್ಮ ಜೀವನದಲ್ಲಿ ಪಾಲಿಸುತ್ತಾ ಪರಸೇವೆಯಲ್ಲಿ ನಿರತರಾಗುತ್ತಾ ನಿಮ್ಮ ಸಾಮ್ರಾಜ್ಯದ ಬೆಳವಣಿಗೆಗೆ ನಾವೆಲ್ಲರೂ ಸಹಕರಿಸಿ ಶ್ರಮಿಸುವಂತೆ ಕೃಪೆ ಮಾಡಿ ನಮ್ಮ ಪ್ರಭು ಕ್ರಿಸ್ತರ ಪ್ರಭಾಚರಣೆಯನ್ನು ಪ್ರಾರ್ಥಿಸುತ್ತೀವಿ. ಇವರು ಭಕ್ತಿ ವಿಶ್ವಾಸದಿಂದ ಪ್ರೀತಿಸುವುದನ್ನು ಈ ಸ್ವರ್ಗೀಯ ಸಂಸ್ಕಾರಗಳ ಮೂಲಕ ಕಲಿಯುವಂತೆ ಅನುಗ್ರಹಿಸಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ತೋತ್ರ
ಮತ್ತು ರಕ್ತವಾಗುವಂತೆ ಮಾಡಿ ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಚ್ಛೆಯಿಂದ ತಮ್ಮ ಮಾತನಿಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡರು, ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆ ಸಲ್ಲಿಸಿ ನಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗಿದ್ದಾರೆ, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರು ಎಂದು ಪರಿಗಣಿಸಿದ್ದಕ್ಕಾಗಿ ಇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀಯುವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರವನ್ನು ನಿರ್ವಹಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಟ್ಟುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವಗಳು ಫ್ರಾನ್ಸಿಸ್ ಹೊಂದಿದ್ದು ಧರ್ಮಾಧ್ಯಕ್ಷ ಪೀಠದೊಂದಿಗೂ ಸಹಾಯಕ ಧರ್ಮಾಧ್ಯಕ್ಷರೊಂದಿಗೂ ಸಕಲ ಯಾಮಗಳೊಂದಿಗೂ ಅದನ್ನು ರೀತಿಯ ಪರಿಪೂರ್ಣತೆಯನ್ನು ನಿರ್ವಹಿಸಿದ್ದೀವಿ. ಪ್ರಭು, ತಾನು ರೀತಿಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಿಂದ ಪ್ರಯತ್ನವನ್ನು ಸ್ಮರಿಸಿಕೊಳ್ಳಿರಿ. ಅವರೆಲ್ಲರನ್ನು ನಿಮ್ಮ ಸಮುದ್ರಗಳಿಗೆ ಬರಮಾಡಿ ನಮ್ಮ ಮೇಲೂ ದಯೆ ತೋರಿರಿ. ದೇವ ಮಾತೆ ಪೂಜ್ಯ ಕನ್ಯಾಮರಿಯರೊಂದಿಗೂ ಆಕೆಯ ಪತಿ ಸಂತ ಜೋಸೇಫರೊಂದಿಗೂ ದೇಶಿಕ ಸಂತ ಮತಾಯಕರೊಂದಿಗೂ ಪುನೀತ ದೇಶಿಕರೊಂದಿಗೂ ಎಲ್ಲ ಕಾಲಗಳಲ್ಲಿ ಜೀವಿಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ಸ್ತುತಿಸಿ ತಿಳಿಸುವಂತೆ ನಿಮ್ಮ ಕುಮಾರ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ. ದೈವದಿಂದ ನಾವು
ಪ್ರಭು ಸಕಲ ಕೈಗಳಿಂದ ನಮ್ಮನ್ನು ರಕ್ಷಿಸಿ ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯನ್ನು ಪಡೆದು ಪಾಪದಿಂದ ಸದಾ ಮುಕ್ತರಾಗಿ ಎಲ್ಲ ಸಂತೋಷಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿ ನಾವು ಸಕಾಲವನ್ನು ನಮ್ಮ ರಕ್ಷಣೆ ಮಾಡವನ್ನು ನಿರೀಕ್ಷಿಸುತ್ತೇವೆ. ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇವೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಹೇಳಿದೆ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ನೋಡಿ ಅದಕ್ಕೆ ನಿಮ್ಮ ಚಿತ್ರದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ಪಾಲಿಸಲಿ. ವಿವೇಕಾನಂದರು ನಿರ್ಮಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನೀವೆಲ್ಲರೊಡನೆ ಇರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಸಮರ್ಪಿಸಿಕೊಳ್ಳೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನೆಗೆ ಆಹ್ವಾನಿತರು ಭಾಗ್ಯವಂತರು. ಅವರ ಜೀವನ ಶರೀರ ರಕ್ತ ಬೆಳಗಿ ಯೇಸು
ದೇವರೇ ಸಂಸ್ಕಾರದಿಂದ ನೀವು ಚೇತನಗೊಳಿಸಿದವರನ್ನು ವೇದಕ್ಕೆಬ್ಬಿಸಿರಿ. ಈ ರಹಸ್ಯಗಳು ನಮ್ಮ ಜೀವನ ಶೈಲಿಯನ್ನು ನಿಮ್ಮ ರಕ್ಷಣೆಯನ್ನು ನಾವು ಪಡೆಯುವಂತೆ ಆಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಾಳೆ 25ನೇ ಸಾಧಾರಣ ವಾರ, ಬರುವ ಗುರುವಾರ ಸೆಪ್ಟೆಂಬರ್ 24ನೇ 26ನೇ ತಾರೀಕು ಸಂದರ್ಭಗಳಾದ ಕೋಸ್ಮೋಸ್ ಮತ್ತು ದೇವಿ ಸಪ್ತಸಾಕ್ಷಿಗಳ ಸ್ಮರಣೆ. ಬರುವ ಶುಕ್ರವಾರ 27ನೇ ತಾರೀಕು ಸಂತ ವಿನ್ಸೆಂಟ್ ಪಾಲ್ ಅವರ ಸ್ಮರಣೆ. ಬರುವ ಶುಕ್ರವಾರ 27ನೇ ತಾರೀಕು ಪ್ಯಾರಿಷ್ ಪಾಸ್ಟರಲ್ ಕಮಿಟಿ ಈ ಸಭೆ ದಯವಿಟ್ಟು ಪಾಸ್ಟರಲ್ ಕಮಿಟಿಗಿರುವ ಮೆಂಬರ್ಸ್ ಎಂದು ತಪ್ಪದೇ ಹಾಜರಾಗಿ ಕೇಳಿಕೊಳ್ಳುತ್ತೇವೆ. ಪಾಲನಾ ಸಭೆಯ ಈ ಮೊದಲನೆಯ ಕೂಡ ನಾವು ನಮ್ಮ ಮಿಷನ್ ಸಭೆ ಹಾಗೂ ಕ್ರಿಸ್ಮಸ್ ಬಗ್ಗೆ ಮಾತನಾಡುತ್ತೇವೆ. ದಯವಿಟ್ಟು ಪ್ರಾರ್ಥಿಸಿ. SSUP ಗೇಟ್ ಕಲೆಕ್ಷನ್ ಹೋದ ವಾರ 9,680 ಹಾಗೂ ಭಾನುವಾರದ ಕಾಣಿಕೆ 19,863. ನಿಮ್ಮ ಉದಾರ ಕಾಣಿಕೆಗೆ ನಮನ ಮಾಡಿದರು. ಆಮೇಲೆ ನಮ್ಮ ಮಹಾಧರ್ಮ ಕ್ಷೇತ್ರಕ್ಕೆ ಸೇರಿದ ವಂದನೀಯ ಸ್ವಾಮಿ ಫ್ರಾನ್ಸಿಸ್ ಕ್ರಿಸ್ಟೋಫರ್ ಇವರು ರೈಲ್ವೆ ಪಾಲನೆಯಲ್ಲಿ ಧರ್ಮಕ್ಕೆ ಬರುವುದಾಗಿದ್ದರು. ಅಮೇರಿಕಾಯಲ್ಲಿ ಧರ್ಮಕ್ಕೆ ಬರುವುದಾಗಿದ್ದರು. ಈಗ ಇವರು ನಮ್ಮ ಧರ್ಮ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇದು ಬೆಳಗ್ಗೆ 6 ಗಂಟೆಗೆ ಹೃದಯಘಾತದಿಂದ ನಿಧನರಾಗಿದ್ದಾರೆ. ಇಡೀ ವಯಸ್ಸಿನಲ್ಲಿ ಧರ್ಮಕ್ಷೇತ್ರ ಕಿರಿಯ ಗುರುವನ್ನು ಕಳೆದುಕೊಂಡು ಅವರ ಆತ್ಮಕ್ಕಾಗಿ ಎಲ್ಲರೂ ಎಂದು ಪ್ರಾರ್ಥನೆ ಮಾಡೋಣ. ಓಂ ಗಡಿಯ ಮತ್ತು ನಿಮ್ಮ ವಿಶ್ರಾಂತಿಯನ್ನು ದಯಪಾಲಿಸಿರಿ. ವಿಶ್ರಾಂತಿಯನ್ನು ದಯಪಾಲಿಸಿರಿ. ವಿಶ್ರಾಂತಿಯನ್ನು ದಯಪಾಲಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ. ದೇವರಾದ ತಂದೆಯ ಮಗನ ಮತ್ತು ಪಾವನಾತ್ಮನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿ ಪೂಜೆ ಮುಗಿಯಿತು. ಒಲವಿಲ್ಲವೇ ನನ್ನ ಬದುಕೆಲ್ಲಿದೆ.